ಸರ್ವಭೂತಾಂತರಸ್ಥಾಯ ನಿತ್ಯಮುಕ್ತಚಿದಾತ್ಮನೆ ಪ್ರತ್ಯಕ್ಷೈತನ್ಯ ರೂಪಾಯ ನಮೋಸ್ತು ಪರಮಾತ್ಮನೆ. ಓಂ ಪರಮಾತ್ಮನೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಅಶ್ವವೇಗ ಚಾನಲಿನ ಎಲ್ಲ ಸಮಸ್ತ ವೀಕ್ಷಕ ಬಂಧುಗಳಿಗೆ ಭಗವಂತನ ಪರಮಾತ್ಮನ ಅನಂತ ಅನುಗ್ರಹ ಆಗಲಿ ಅನ್ನುವಂತಹ ಪ್ರಾರ್ಥನೆಯನ್ನು ಮಾಡ್ತಾ ಓಂ ಶ್ರೀ ಗುರುಭ್ಯೋ ನಮಃ ಅನ್ನುವಂತಹ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಧರ್ಮದ ಅತ್ಯಂತ ಸೂಕ್ಷ್ಮವಾಗಿರತಕ್ಕಂಥ ವಿಚಾರಗಳನ್ನು ಅತ್ಯಂತ ಸರಳವಾಗಿ ಸಾಮಾನ್ಯ ಜನರಿಗೂ ಕೂಡ ಅರ್ಥವಾಗುವಂತೆ ಹೇಳುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿರ್ತಕ್ಕಂಥ ಜನರು ಸಾಕಷ್ಟು ರೀತಿಯಾದಂಥ ಪ್ರಶ್ನೆಗಳನ್ನು ನಮಗೆ ಕಳಿಸ್ಕೊಡ್ತಾ ಇದ್ದಾರೆ. ಏನು ಅಂತ ಅದರಲ್ಲಿ ಮೊದಲನೆಯದಾಗಿ ಕೇಳಿರ್ತಕ್ಕಂಥ ಪ್ರಶ್ನೆ ಏನು ಅಂತಂದ್ರೆ, ಶಾಸ್ತ್ರ ಮತ್ತು ಸಂಪ್ರದಾಯ ಇವುಗಳಲ್ಲಿ ಯಾವುದು ಶ್ರೇಷ್ಠವಾದಂಥದ್ದು, ಯಾವುದನ್ನು ನಾವು ಅನುಸರಿಸಬೇಕು ಅನ್ನುವಂಥದ್ದು. ಇದು ಬಹಳ ಇವತ್ತಿನ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಪ್ರತಿನಿತ್ಯವೂ ಕೂಡ ಬರತಕ್ಕಂಥ ಒಂದು ಸಮಸ್ಯೆ. ಶಾಸ್ತ್ರ ಅಂದ್ರೆ ಏನು, ಸಂಪ್ರದಾಯ ಅಂತಂದ್ರೆ ಏನು ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ. ಒಂದೊಂದು ಕಡೆ ಒಂದೊಂದು ರೀತಿಯಾಗಿರ್ತಕ್ಕಂತಹ ರೀತಿ ನೀತಿಗಳನ್ನು ನಾವು ನೋಡ್ತೇವೆ. ಶಾಸ್ತ್ರ ಅಂದ್ರೆ ಏನು? ಶಾಸ್ತ್ರ ಅಂದ್ರೆ ಶಾಸಯತಿ ಇತಿ ಶಾಸ್ತ್ರಂ ಅಂತ. ಅದು ಶಾಸನವನ್ನ ಮಾಡುತ್ತೆ. ಇದು ಹೀಗೆ ಇದೆ ಅನ್ನೋದನ್ನ ಎಕ್ಸಾಕ್ಟ್ ಏನ್ ಇದೆಯೋ ಅದೇ ರೀತಿಯಾಗಿ ಹೇಳುವುದನ್ನ ಶಾಸ್ತ್ರ ಅಂತ ಕರೆದು. ಈ ಶಾಸ್ತ್ರವನ್ನ ಬರೆದವರು ಯಾರು? ಹಾಗಾದ್ರೆ ಶಾಸ್ತ್ರವನ್ನ ಬರೀತಕ್ಕಂಥವರು ಸಾಮಾನ್ಯವಾಗಿ ಅಂದ್ರೆ ಧರ್ಮಶಾಸ್ತ್ರವನ್ನು. ಈಗ ಶಾಸ್ತ್ರಗಳು ಅಂತಂದ್ರೆ ಸಾಕಷ್ಟು ರೀತಿಯಾದಂಥ ಶಾಸ್ತ್ರಗಳು ಬರ್ತವೆ. ಸಂಗೀತ ಶಾಸ್ತ್ರಗಳು ಬರ್ತವೆ, ನೃತ್ಯ ಶಾಸ್ತ್ರ ಅಂತ ಬರುತ್ತೆ, ಗಣಿತಶಾಸ್ತ್ರ, ರಾಸಾಯನಶಾಸ್ತ್ರ, ಭೌತಶಾಸ್ತ್ರ, ಹೀಗೆ ಸಾಕಷ್ಟು ರೀತಿಯಾದಂಥ ಶಾಸ್ತ್ರಗಳಿದ್ದರೂ ಕೂಡ ನಾವು ಯಾವ ಧರ್ಮವನ್ನ ಕುರಿತು ಈಗ ಚರ್ಚೆ ಮಾಡ್ತಾ ಇರೋದ್ರಿಂದ ಧರ್ಮಶಾಸ್ತ್ರಗಳು ಅಂತ ಕರಿತೀವಿ. ಆ ಧರ್ಮಶಾಸ್ತ್ರಗಳನ್ನು ನಿರ್ಮಾಣ ಮಾಡಿರ್ತಕ್ಕಂಥವ್ರು ಯಾರು ಅಂದರೆ ಅವರು ತ್ರಿಕಾಲಜ್ಞಾನಿಗಳಾಗಿರ್ತಕ್ಕಂತಹ ಋಷಿಗಳು, ಮುನಿಗಳು. ಶಾಸ್ತ್ರವನ್ನ, ಧರ್ಮಶಾಸ್ತ್ರವನ್ನ ನಿರ್ಮಾಣ ಮಾಡುವಂಥ ವ್ಯಕ್ತಿ ಅವನು ತ್ರಿಕಾಲಜ್ಞಾನಿ ಆಗಿರಬೇಕು. ಅಂದರೆ ಅವನು ಒಂದು ಸಮಾಜದಲ್ಲಿ ಇವರು ಈ ರೀತಿಯಾಗಿ ನಡೆದುಕೊಳ್ಳಬೇಕು ಅಂತ ಒಂದು ಶಾಸ್ತ್ರವನ್ನು ಮಾಡಬೇಕಾದ್ರೆ ಹಾಗೆ ನಡೆದುಕೊಳ್ಳುವುದರಿಂದ ಮುಂದೆ ಏನಾಗತ್ತೆ, ಹಿಂದೆ ಏನಾಗತ್ತೆ, ಈಗ ಏನಾಗತ್ತೆ ಅನ್ನುವುದರ ಪರಿಜ್ಞಾನ ಅನ್ನುವಂಥದ್ದು ಆ ವ್ಯಕ್ತಿಗೆ ಇರಬೇಕು. ಹಾಗಾಗಿ ಎಲ್ಲರೂ ಕೂಡ ಶಾಸ್ತ್ರವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಶಾಸ್ತ್ರವನ್ನು ನಿರ್ಮಾಣ ಮಾಡುವವರು ಯಾರು? ಋಷಿಗಳು. ಅವರು ಯಾರಾಗಿರುತ್ತಾರೆ? ತ್ರಿಕಾಲಜ್ಞಾನಿಗಳಾಗಿರುತ್ತಾರೆ. ಭೂತ ಭವಿಷ್ಯತ್ ವರ್ತಮಾನಗಳನ್ನು ನೋಡುವಂಥವರಾಗಿರ್ತಾರೆ. ನಮ್ಮಲ್ಲಿ ಅದಕ್ಕಾಗಿ ಅಷ್ಟಾದಶ ಸ್ಮೃತಿಗಳು ಅಂತಿದ್ದಾವೆ, ಧರ್ಮಸೂತ್ರಗಳು ಅಂತಿದ್ದಾವೆ. ಈ ಸ್ಮೃತಿಗಳು, ಧರ್ಮಸೂತ್ರಗಳು ಇವುಗಳನ್ನು ರಚನೆ ಮಾಡಿರತಕ್ಕಂಥವ್ರು ಯಾರು? ಇವತ್ತು ನೀವು ಈಗ ಮನೆಯಲ್ಲಿ ಏನೋ ಒಂದು, ಈಗ ಉದಾಹರಣೆಗಾಗಿ ದೇವರ ಪೂಜೆಯನ್ನು ಈ ರೀತಿಯಾಗಿಯೇ ಮಾಡಬೇಕು ಅಂತ ನಮ್ಮಲ್ಲಿ ಒಂದು ಸಂಪ್ರದಾಯ ಇದೆ, ಅಥವಾ ಸಂಪ್ರದಾಯ ಅನ್ನೋಕ್ಕಿಂತ ಒಂದು ಶಾಸ್ತ್ರ ಇದೆ. ಸಂಪ್ರದಾಯ ಅಂದ್ರೆ ಏನು ಅನ್ನೋದನ್ನ ಮುಂದೆ ಹೇಳ್ತಾನೆ. ಈಗ ಶಾಸ್ತ್ರ ಅಂದ್ರೆ ಏನು ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಳೋದಾದ್ರೆ, ದೇವರ ಪೂಜೆಯನ್ನ ಇದೇ ರೀತಿಯಾಗಿ ಮಾಡಬೇಕು, ಗೃಹಸ್ಥನಾದವನು ಇದೇ ರೀತಿಯಾಗಿ ಜೀವಿಸಬೇಕು, ಬ್ರಹ್ಮಚಾರಿಯಾದವನು ಇದೇ ರೀತಿಯಾಗಿ ವರ್ತಿಸಬೇಕು, ರಾಜನಾದವನು ಹೀಗೆ ಇರಬೇಕು, ಮಂತ್ರಿಯಾದವನು ಹೀಗೆ ಇರಬೇಕು, ಪ್ರಜೆಗಳಾದವರು ಹೀಗೆ ಇರಬೇಕು. ಹೀಗೆ ಅವರವರ ಏನು ನಿಯಮಗಳಿದ್ದಾವೆ, ಅವರವರ ಧರ್ಮ ಏನಿದೆ ಅದನ್ನು ವಿಧಿಸುವಂತಹ ಶಾಸ್ತ್ರಕ್ಕೆ ಧರ್ಮಶಾಸ್ತ್ರ ಅಂತ ಕರೆದ್ವಿ. ಅದರ ಆ ಧರ್ಮಶಾಸ್ತ್ರದ ಕೆಳಗಡೆ ಬರತಕ್ಕಂಥದ್ದು ಧರ್ಮಸೂತ್ರಗಳು. ಗೃಹ್ಯ ಸೂತ್ರಗಳು ಅಂತ ಬರ್ತವೆ, ಶ್ರೌತ ಸೂತ್ರಗಳು ಅಂತ ಬರ್ತವೆ, ಧರ್ಮಸೂತ್ರಗಳು ಅಂತ ಬರ್ತವೆ. ಅದರ ಕೆಳಗಡೆ ಬರ್ತಕ್ಕಂಥದ್ದು ಸ್ಮೃತಿಗಳು ಅಂತ. ತಾವು ಮನುಸ್ಮೃತಿ, ಯಾಜ್ಞವಲ್ಕ್ಯ ಸ್ಮೃತಿ ಇತ್ಯಾದಿ ಸ್ಮೃತಿಗಳನ್ನು ತಾವು, ಪರಾಶರ ಸ್ಮೃತಿ, ವ್ಯಾಸ ಸ್ಮೃತಿ, ಇಂತಹ ಸ್ಮೃತಿಗಳನ್ನು ತಾವು ಕೇಳಿರಬಹುದು. ಇವುಗಳು ಈ ಧರ್ಮಸೂತ್ರಗಳು ಮತ್ತು ಸ್ಮೃತಿಗಳು ಮುಖ್ಯವಾಗಿ ನಮ್ಮಲ್ಲಿ ಶಾಸ್ತ್ರಗಳು, ಅಂದರೆ ಧರ್ಮಶಾಸ್ತ್ರದ ಶಾಸ್ತ್ರಗಳು ಅಂತ ಹೇಳಿಸ್ಕೊಳ್ಪಟ್ಟಿರ್ತಕ್ಕಂಥ. ಅದರ ನಂತರ ಮತ್ತೆ ಪ್ರಕರಣ ಗ್ರಂಥಗಳು ಅಂತ ಸಾಕಷ್ಟು ಬಂದಿದ್ದಾವೆ. ಧರ್ಮಸಿಂಧು, ನಿರ್ಣಯ ಸಿಂಧು ಇತ್ಯಾದಿ ಗ್ರಂಥಗಳು ಕೂಡ ಇದ್ದಾವೆ. ಅವುಗಳು ಇದ್ದರೂ ಕೂಡ ಅವುಗಳೆಲ್ಲವೂ ಆಧಾರಿತವಾಗಿರ್ತಕ್ಕಂಥದ್ದು ಈ ಅಷ್ಟಾದಶ ಸ್ಮೃತಿಗಳು ಮತ್ತು ಧರ್ಮಸೂತ್ರಗಳ ಮೇಲೆ. ಈ ಧರ್ಮಸೂತ್ರಗಳು ಮತ್ತು ಸ್ಮೃತಿಗಳನ್ನು ರಚನೆ ಮಾಡಿರತಕ್ಕಂಥವ್ರು ಯಾರು ಅಂದರೆ ಇವರು ತ್ರಿಕಾಲಜ್ಞಾನಿಗಳಾಗಿರ್ತಕ್ಕಂಥ ಋಷಿಗಳು, ಮುನಿಗಳು. ಅವರು ಯಾವುದೋ ಒಂದನ್ನು ಹೇಳಬೇಕಾದ್ರೆ ಅದರ ಸಂಪೂರ್ಣವಾಗಿರ್ತಕ್ಕಂಥ ಫಲವನ್ನು ಅವರು ನೋಡಿದ್ದಾರೆ. ಹಿಂದೆ ಏನಾಗತ್ತೆ, ಆಗಿತ್ತು, ಮುಂದೆ ಏನಾಗತ್ತೆ ಅನ್ನೋದರ ಪರಿಜ್ಞಾನ ಅನ್ನುವಂಥದ್ದು ಅವರಿಗೆ ಇದೆ. ಆದ್ದರಿಂದ ಅವರು ಶಾಸ್ತ್ರಗಳ ನಿರ್ಮಾತೃಗಳಾಗ್ತಾರೆ. ಆ ರೀತಿಯಲ್ಲಿ ನಿರ್ಮಾಣವಾದಂಥ ಶಾಸ್ತ್ರವನ್ನು ಯಾವನು ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತಾನೋ ಅವನು ಶ್ರೇಯೋಭಿವೃದ್ಧಿಯನ್ನು ಹೊಂದುತ್ತಾನೆ, ಅವನು ಶ್ರೇಷ್ಠನಾಗುತ್ತಾನೆ, ಅವನ ಜೀವನ ಸಾರ್ಥಕವಾಗುತ್ತದೆ, ಅವನಿಗೆ ಜೀವನದಲ್ಲಿ ಶ್ರೇಷ್ಠವಾಗಿರತಕ್ಕಂಥ ಜನ್ಮಗಳನ್ನು ಆತ ಪಡಿತಾ ಹೋಗ್ತಾನೆ. ಇನ್ನು ಸಂಪ್ರದಾಯ ಅನ್ನುವಂಥ ವಿಷಯವನ್ನು ನಾವು ತೆಗೆದುಕೊಳ್ಳೋದಾದ್ರೆ, ಸಮ್ಯಕ್ ಪ್ರದಾಯತೆ ಇತಿ ಸಂಪ್ರದಾಯ ಅಂತ. ಚೆನ್ನಾಗಿ ಹೇಳಲ್ಪಟ್ಟಿರುವಂಥದ್ದು, ಚೆನ್ನಾಗಿ ಕೊಡಲ್ಪಟ್ಟಿರ್ತಕ್ಕಂಥದ್ದು, ಅದಕ್ಕೆ
ಸಂಪ್ರದಾಯ. ಈ ಸಂಪ್ರದಾಯ ಅನ್ನುವಂಥದ್ದನ್ನ ಮಾಡಿದವರು ಯಾರು? ಸಂಪ್ರದಾಯ ಅಂತ ಮಾಡಿದಂಥವರು ಇವರು ಋಷಿಗಳಲ್ಲ, ಯಾರೋ ಒಬ್ಬ ವ್ಯಕ್ತಿಗಳು. ಆ ಒಂದು ಕಾಲಕ್ಕೆ, ಆ ಒಂದು ದೇಶಕ್ಕೆ ಸಂಬಂಧಪಟ್ಟಂತೆ ಆ ಪ್ರದೇಶದಲ್ಲಿ ಏನು ಬೇಕು ಅದನ್ನ ಮಾಡಿರ್ತಕ್ಕಂಥವರು, ಅದಕ್ಕೆ ಸಂಪ್ರದಾಯ ಅಂತ ಕರೀತಾರೆ. ಉದಾಹರಣೆಗಾಗಿ ಹೇಳೋದಾದ್ರೆ, ನೀವು ದಕ್ಷಿಣ ಭಾರತದ ಅರ್ಚಕರನ್ನ, ಪೂಜಾರಿಗಳನ್ನ ತಾವು ನೋಡಿದ್ರೆ, ಅವರು ಪೂಜೆಗಳನ್ನು ಮಾಡಬೇಕಾದ್ರೆ ಮೇಲ್ಗಡೆ ಒಂದು ಉತ್ತರೀಯವನ್ನ ಅಥವಾ ಒಂದು ವಸ್ತ್ರವನ್ನು ಹಾಕಿಕೊಂಡಿರ್ತಾರೆ. ಶರ್ಟನ್ನು ಹಾಕಿಕೊಳ್ಳಬಾರದು. ನಮ್ಮ ದಕ್ಷಿಣ ಭಾರತದ ಎಷ್ಟೋ ಶ್ರೀ ಕ್ಷೇತ್ರಗಳಿಗೆ ತಾವು ಭೇಟಿ ಕೊಟ್ಟರೆ ದೇವರ ದರ್ಶನವನ್ನು ಮಾಡಲಿಕ್ಕೆ ಹೋಗುವಂಥವರು ತಮ್ಮ ಮೇಲಂಗಿಯನ್ನು ತೆಗೆಯಬೇಕು ಅನ್ನುವಂಥ ಒಂದು ಸಂಪ್ರದಾಯ ಇದೆ. ಅದೇ ರೀತಿಯಾಗಿ ತಾವು ಉತ್ತರ ಭಾರತಕ್ಕೆ ಹೋದರೆ, ಉತ್ತರ ಭಾರತದಲ್ಲಿ ಚಳಿ ಎನ್ನುವಂಥದ್ದು ಹೆಚ್ಚಾಗಿರೋದ್ರಿಂದ, ಶೀತಲವಾಗಿರ್ತಕ್ಕಂಥ ಗಾಳಿ ಅಲ್ಲಿ ಹೆಚ್ಚು ಬೀಸೋದ್ರಿಂದ ಅಲ್ಲಿಯ ಅರ್ಚಕರು, ಅಲ್ಲಿಯ ಪೂಜಾರಿಗಳನ್ನು ತಾವು ವೀಕ್ಷಿಸಿ ಅಲ್ಲಿ ಶರ್ಟನ್ನು ಹಾಕಿಕೊಂಡು ಅದರ ಮೇಲ್ಗಡೆ ಒಂದು ಸ್ವೆಟರನ್ನೂ ಕೂಡ ಹಾಕಿಕೊಂಡು ಪೂಜೆಯನ್ನು ಮಾಡ್ತಾರೆ. ಈಗ ನೋಡಿ, ದೇವರ ಪೂಜೆಯನ್ನು ಮಾಡಬೇಕಾದರೆ ಶರ್ಟನ್ನು ಹಾಕಿಕೊಳ್ಳಬಹುದೇ ಅಥವಾ ಬೇಡವೇ? ಇದೊಂದು ವಿಷಯ ಆಯಿತು. ದಕ್ಷಿಣ ಭಾರತದಲ್ಲಿ ಹಾಕಿಕೊಳ್ಳೋದಿಲ್ಲ, ಉತ್ತರ ಭಾರತದಲ್ಲಿ ಹಾಕಿಕೊಳ್ಳುತ್ತಾರೆ. ಈಗ ಇದರಲ್ಲಿ ಶಾಸ್ತ್ರ ಯಾವುದು, ಸಂಪ್ರದಾಯ ಯಾವುದು? ಶಾಸ್ತ್ರ ಏನು ಹೇಳುತ್ತದೆ, ಸಂಪ್ರದಾಯ ಏನು ಹೇಳುತ್ತೆ? ಸಂಪ್ರದಾಯ ಅಂತಂದರೆ ಆವಾವ ಪ್ರದೇಶಕ್ಕೆ ಅನುಗುಣವಾಗಿ ಬೆಳೆದುಕೊಂಡಿರತಕ್ಕಂಥ ಒಂದಷ್ಟು ಪದ್ಧತಿಗಳು. ಅದನ್ನು ಶಾಸ್ತ್ರದಲ್ಲಿ ಹೇಳಿರ್ತಾರೆ ಅಂತಿಲ್ಲ, ಅಥವಾ ಶಾಸ್ತ್ರ ಅದನ್ನು ಮನ್ನಣೆ ಕೊಡುತ್ತೆ ಅಂತನೂ ಇಲ್ಲ. ಅಲ್ಲಿಯ ಪರಿಸರಕ್ಕೆ ಅನುಗುಣವಾಗಿ, ಪರಿಸ್ಥಿತಿಗೆ ಅನುಗುಣವಾಗಿ ಬೆಳೆದುಕೊಂಡಂಥ ಕೆಲವೊಂದಷ್ಟು ನಿಯಮಗಳನ್ನು ನಾವು ಸಂಪ್ರದಾಯ ಅಂತ ಕರಿತೀವಿ. ಈ ಸಂಪ್ರದಾಯ ಅನ್ನುವಂಥದ್ದು ಇಷ್ಟು ವ್ಯಾಪಕವಾಗಿ ಬೆಳೆದುಕೊಂಡಿದೆ ಅಂದರೆ ಒಬ್ಬರ ಮನೆಯ ಸಂಪ್ರದಾಯದಂತೆ ಇನ್ನೊಬ್ಬರ ಮನೆಯ ಸಂಪ್ರದಾಯ ಇರೋದಿಲ್ಲ. ಈಗ ಉದಾಹರಣೆಗಾಗಿ ನಾವು ವಿವಾಹ ಅಥವಾ ಮದುವೆ ಅನ್ನುವಂಥ ವಿಷಯವನ್ನು ತೆಗೆದುಕೊಂಡ್ರೆ, ಕೇರಳದಲ್ಲಿ ಮದುವೆ ಮಾಡಿಸುವ ವಿಧಾನ ಬೇರೆ, ಕರ್ನಾಟಕದಲ್ಲಿ ಮದುವೆ ಮಾಡಿಸುವ ವಿಧಾನ ಬೇರೆ, ಪಂಜಾಬಿನಲ್ಲಿ ಮದುವೆ ಮಾಡಿಸುವ ವಿಧಾನ ಬೇರೆ, ಕಾಶ್ಮೀರದಲ್ಲಿ ಮದುವೆ ಆಗುವಂಥ ವಿಧಾನ ಬೇರೆ. ಪ್ರತಿಯೊಂದು ಪ್ರದೇಶಕ್ಕೆ ಹೋದಂತೆ ಅದರ ವಿಧಾನಗಳು ಬದಲಾಗ್ತಾ ಹೋಗ್ತವೆ. ಯಾಕೆಂದರೆ ಸಂಪ್ರದಾಯದ ಪ್ರಭಾವ. ಸಂಪ್ರದಾಯ ಆವಾವ ಪ್ರದೇಶದಲ್ಲಿ ಯಾವುದೋ ಒಬ್ಬ ವ್ಯಕ್ತಿ ಯಾವುದೋ ಒಂದು ಕಾಲಕ್ಕೆ ಹೇಳಿದಂಥ ಒಂದು ವಿಷಯ ಆ ಒಂದು ರೂಢಿಯಲ್ಲಿ ಬಂದುಬಿಟ್ಟಿರ್ತದೆ. ಅದೇ ರೂಢಿಯನ್ನು ಇನ್ನೊಬ್ಬರು ಮುಂದುವರಿಸ್ತಾರೆ. ಅದರಿಂದ ಏನಾಗ್ತದೆ ಅಂತಂದರೆ ಅದು ಕಾಲಾಂತರದಲ್ಲಿ ಒಂದು ಶಾಸ್ತ್ರವಾಗಿ ಬೆಳೆದು ಬಿಡುತ್ತದೆ. ಆದರೆ ಅದನ್ನು ಮಾಡಿರ್ತಕ್ಕಂಥವರು ಸಮಾಜದ ಯಾವುದೋ ಒಬ್ಬ ವ್ಯಕ್ತಿ ಯಾವುದೋ ಒಂದು ಕಾಲಕ್ಕೆ, ಯಾವುದೋ ಒಂದು ಪರಿಸರಕ್ಕೆ ಬೇಕಾಗಿ ಮಾಡಿರ್ತಾನೆ. ಅದು ತ್ರಿಕಾಲಜ್ಞಾನಿಗಳಿಂದ ಮಾಡಲ್ಪಟ್ಟಿರುವ ವಿಷಯವಲ್ಲ. ಅದು ಒಂದು ವೇಳೆ ಶಾಸ್ತ್ರಕ್ಕೆ ವಿರೋಧವಾಗಿಯೂ ಇರಬಹುದು. ಆದರೆ ಶಾಸ್ತ್ರ ಅನ್ನುವಂಥದ್ದು ಹಾಗಲ್ಲ, ತ್ರಿಕಾಲಜ್ಞಾನಿಗಳಿಂದ ಮಾಡಲ್ಪಟ್ಟಿರತಕ್ಕಂಥದ್ದು. ಹಾಗಾಗಿ ಇಲ್ಲಿ ಶಾಸ್ತ್ರ ಮತ್ತು ಸಂಪ್ರದಾಯ ಈ ಎರಡೂ ವಿಷಯಗಳಲ್ಲಿ ನಾವು ಯಾವುದನ್ನು ಅಳವಡಿಸಿಕೊಳ್ಳಬೇಕು ಅಂದರೆ ಶಾಸ್ತ್ರವನ್ನೇ ಅಳವಡಿಸಿಕೊಳ್ಳಬೇಕೇ ವಿನಃ ಸಂಪ್ರದಾಯವನ್ನು ಅಳವಡಿಸಿಕೊಳ್ಳಲಾಗದು. ಯಾಕೆ? ಸಂಪ್ರದಾಯ ಮಾಡಿರ್ತಕ್ಕಂಥವರು ಜ್ಞಾನಿಗಳಲ್ಲ. ಅದರ ಫಲ ಅನ್ನುವಂಥದ್ದು ಏನೂ ಆಗಬಹುದು. ಕೆಲವೊಮ್ಮೆ ಆ ಸಂಪ್ರದಾಯ ಅನ್ನುವಂಥದ್ದು ಬಹಳ ಅಬದ್ಧವಾಗಿರಬಹುದು, ಅಜ್ಞಾನಿಗಳಿಂದ ಮಾಡಲ್ಪಟ್ಟಿದ್ದಿರಬಹುದು, ಅವೈಜ್ಞಾನಿಕವಾಗಿರಬಹುದು. ಆದರೆ ಶಾಸ್ತ್ರ ಎಂದೂ ಕೂಡ ಅವೈಜ್ಞಾನಿಕವಾಗಿರಲು ಸಾಧ್ಯ ಇಲ್ಲ. ಅದು ಅಜ್ಞಾನಿಗಳಿಂದ ಮಾಡಲ್ಪಟ್ಟಿದ್ದಲ್ಲ. ಅದು ಯಾವಾಗಲೂ ಶ್ರೇಯೋಭಿವೃದ್ಧಿಯ ಕಡೆಗೆ ತೆಗೆದುಕೊಂಡು ಹೋಗುವಂಥದ್ದು. ಆದ್ದರಿಂದ ನಾವು ಧರ್ಮವನ್ನು ಅರ್ಥ ಮಾಡಿಕೊಳ್ಳುವವರು, ಧರ್ಮವನ್ನು ಆಚರಣೆ ಮಾಡುವಂಥವರು, ನಾವು ಮುಖ್ಯವಾಗಿ ಈ ಸಂಪ್ರದಾಯಗಳನ್ನು ಬಿಟ್ಟು ಶಾಸ್ತ್ರದ ಕಡೆಗೆ ನಾವು ಹೋಗಬೇಕು. ಶಾಸ್ತ್ರಗಳನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಅಂದರೆ ನಾವು ಏನು ಮಾಡಬೇಕು? ಏನೂ ಇಲ್ಲ. ತಾವು ಅಷ್ಟಾದಶ ಸ್ಮೃತಿಗಳು ಅಂತ ಏನಿದ್ದಾವೆ ಅವುಗಳಲ್ಲಿ 1 ಅಥವಾ 2 ಸ್ಮೃತಿಗಳನ್ನು ತಾವು ಓದಿ. ಈ ಪರಾಶರಾದಿ ಸ್ಮೃತಿಗಳಂತೂ ಬಹಳ ಚಿಕ್ಕದಾಗಿರ್ತಕ್ಕಂಥದ್ದು, ಅತ್ಯಂತ ಸಂಗ್ರಹಭೂತವಾಗಿ ಮಾಡಿರ್ತಕ್ಕಂಥದ್ದು. ಅದನ್ನು ತಾವು 1 ದಿನದಲ್ಲಿ 2 ದಿನದಲ್ಲಿ ಓದಿಬಿಡಬಹುದು. ಆದರೆ ಆ 1-2 ದಿನದಲ್ಲಿ ತಾವು ಓದಿಕೊಂಡು ಬಿಟ್ರಿ ಅಂದರೆ ತಮ್ಮ ಇಡೀ ಜೀವಮಾನದಲ್ಲಿ ತಾವು ಮಾಡುವಂಥ ಎಷ್ಟು ಅಬದ್ಧವಾಗಿರ್ತಕ್ಕಂತಹ ಏನು ಸಂಪ್ರದಾಯಗಳಿದ್ದಾವೆ ಅವುಗಳಿಂದ ತಾವು ಮುಕ್ತರಾಗ್ತೀವಿ. ಇದರಿಂದ ಏನಾಗ್ತದೆ? ವೈಜ್ಞಾನಿಕವಾಗಿರ್ತಕ್ಕಂತಹ ಒಂದು ವ್ಯವಸ್ಥೆ ನಿರ್ಮಾಣ ಆಗುತ್ತೆ. ಇವತ್ತು ನಮ್ಮ ಸನಾತನ ಧರ್ಮ ಇಷ್ಟು ವೈಜ್ಞಾನಿಕವಾಗಿರ್ತಕ್ಕಂಥ ಧರ್ಮ, ಆದರೆ
ಅದರಲ್ಲಿ ಕೆಲವೊಂದಷ್ಟು ಅವೈಜ್ಞಾನಿಕವಾಗಿರತಕ್ಕಂಥ ಸಂಪ್ರದಾಯಗಳು ಸೇರಿಕೊಂಡಿರೋದ್ರಿಂದ ಜನ ಅದರ ಮೇಲೆ ಬೊಟ್ಟು ಮಾಡಿ ತೋರಿಸುವ ವ್ಯವಸ್ಥೆ ಅನ್ನುವಂಥದ್ದು ನಿರ್ಮಾಣ ಆಗಿದೆ. ಈಗ ಉದಾಹರಣೆಗಾಗಿ ಯಾವುದೋ ಒಂದು ಊರಿನಲ್ಲಿ ಯಾವುದೋ ಒಬ್ಬ ವ್ಯಕ್ತಿ ಏನೋ ಒಂದು ತಪ್ಪನ್ನು ಮಾಡಿದ ಅಂತಂದರೂ, ಇಲ್ಲ ನೋಡಿ ಸನಾತನಿಯರು ಈ ರೀತಿಯ ತಪ್ಪನ್ನು ಮಾಡಿದ್ದಾರೆ ಅಂತ ಧರ್ಮದ ಮೇಲೆ ಬೆಟ್ಟು ಮಾಡಿ ತೋರಿಸುವಂಥ ವ್ಯವಸ್ಥೆಗಳಿದ್ದಾವೆ ನಮ್ಮಲ್ಲಿ. ಈಗ ಯಾವುದೋ ಒಬ್ಬ ಪೂಜಾರಿ ಒಂದು ತಪ್ಪನ್ನು ಮಾಡಿದ ಅಂತಾದರೆ ಇಡೀ ಧರ್ಮವೇ ಭ್ರಷ್ಟವಾಗಿದೆ ಅಂತ ಹೇಳುವಂಥ ವ್ಯವಸ್ಥೆ, ಅಥವಾ ಯಾವುದೋ ಒಬ್ಬ ಸ್ವಾಮೀಜಿಗಳು ಏನೋ ಒಂದು ತಪ್ಪನ್ನು ಆಚರಿಸಿದ್ರು ಅಂತಂದರೆ ಇಡೀ ಧರ್ಮವೇ ಅಬದ್ಧವಾಗಿದೆ, ಇಡೀ ಧರ್ಮವೇ ಕಲುಷಿತವಾಗಿದೆ ಅಂತ ಇವತ್ತು ಸಮಾಜ ಹೇಳುತ್ತೆ. ಆದರೆ ಎಷ್ಟು ಮೂರ್ಖವಾಗಿರ್ತಕ್ಕಂಥ ವಿಚಾರ ಇದು. ಒಬ್ಬ ವ್ಯಕ್ತಿ ಆತನ ಅಜ್ಞಾನದಿಂದ ಆ ರೀತಿಯಾದಂಥ ಕೆಲಸವನ್ನು ಮಾಡಿದ್ದಾನೆ. ಆದರೆ ಧರ್ಮ ಹಾಗೆ ಹೇಳ್ತಾ ಇಲ್ಲಲ್ಲ, ಶಾಸ್ತ್ರಗಳು ಹಾಗೆ ಹೇಳ್ತಾ ಇಲ್ಲಲ್ಲ. ಶಾಸ್ತ್ರಗಳಲ್ಲಿ ಆ ರೀತಿಯಾಗಿರ್ತಕ್ಕಂಥ ಅವೈಜ್ಞಾನಿಕ ವಿಷಯಗಳನ್ನು ಹೇಳಿದ್ದರೆ ತಾವು ಧರ್ಮದ ಮೇಲೆ ಬೊಟ್ಟನ್ನು ಮಾಡಬೇಕು. ಆದರೆ ನಮ್ಮ ಸನಾತನ ಮೂಲ ಧರ್ಮ ಸೂತ್ರಗಳಿದ್ದಾವೆ, ಶಾಸ್ತ್ರಗಳಿದ್ದಾವೆ, ಅತ್ಯಂತ ಅದ್ಭುತವಾಗಿರ್ತಕ್ಕಂಥದ್ದು. ಹಾಗಾಗಿ ಎಲ್ಲ ವೀಕ್ಷಕ ಬಂಧುಗಳಲ್ಲಿ, ಎಲ್ಲ ಸನಾತನೀಯರಲ್ಲಿ ನಾವು ಅತ್ಯಂತ ಕಳಕಳಿಯಿಂದ ವಿನಂತಿ ಮಾಡಿಕೊಳ್ಳೋದೇನು ಅಂತಂದರೆ, ನಿಮ್ಮ ಮನೆಯಲ್ಲಿರ್ತಕ್ಕಂಥ ಅವೈಜ್ಞಾನಿಕವಾಗಿರ್ತಕ್ಕಂಥ ಸಂಪ್ರದಾಯಗಳನ್ನು ನೀವು ಏನನ್ನು ಆಚರಿಸ್ತಾ ಇದ್ದೀರಿ ಅದನ್ನು ಮೊದಲು ನೀವು ಐಡೆಂಟಿಫೈ ಮಾಡಬೇಕು, ತಿಳ್ಕೊಳ್ಬೇಕು. ತಿಳಿದುಕೊಂಡು ಅಂತಹ ಏನಾದರೂ ಅವೈಜ್ಞಾನಿಕವಾದಂಥ ಸಂಪ್ರದಾಯಗಳು ನಿಮ್ಮಲ್ಲಿ ಇದ್ದರೆ ಅವುಗಳನ್ನು ತಾವು ಕೈಬಿಟ್ಟು ಶಾಸ್ತ್ರೀಯವಾಗಿ ಏನು ಹೇಳ್ತಾರೆ ಅದನ್ನು ಮಾಡಬೇಕು. ಸಂಪ್ರದಾಯ ಅನ್ನುವಂಥದ್ದು ಮುಖ್ಯವಾದ ವಿಷಯವೇ ಅಲ್ಲ, ಅಥವಾ ರೂಢಿ ಅಂತ ಹೇಳ್ತೀವಿ. ನಮ್ಮ ರೂಢಿಯಲ್ಲಿ ಹೀಗೆ ಬಂದಿದೆ, ನಮ್ಮ ಸಂಪ್ರದಾಯದಲ್ಲಿ ಹೀಗೆ ಬಂದಿದೆ. ಸಂಪ್ರದಾಯ ಅನ್ನುವುದು ವಾಸ್ತವಿಕವಾಗಿ ವಿಷಯವೇ ಅಲ್ಲ, ಶಾಸ್ತ್ರ ಅನ್ನುವಂಥದ್ದು ವಿಷಯ. ಶಾಸ್ತ್ರ ಅನ್ನುವಂಥದ್ದು ಧರ್ಮವನ್ನು ಪ್ರತಿನಿಧಿಸುತ್ತದೆಯೇ ವಿನಃ ಸಂಪ್ರದಾಯ ಅನ್ನುವಂಥದ್ದು ಧರ್ಮವನ್ನು ಪ್ರತಿನಿಧಿಸುವುದಿಲ್ಲ. ಈಗ ಉದಾಹರಣೆಗಾಗಿ ಸನಾತನ ಧರ್ಮದಲ್ಲಿ ಜಾತಿಯ ವ್ಯವಸ್ಥೆ ಅನ್ನುವಂಥ ವ್ಯವಸ್ಥೆಯ ಬಗ್ಗೆ ಬಹಳ ಮಾತಾಡ್ತಾರೆ. ಸನಾತನ ಧರ್ಮದಲ್ಲಿ ಜಾತಿ ವ್ಯವಸ್ಥೆ ಇದೆ, ಹಿಂದೂ ಧರ್ಮದಲ್ಲಿ ಜಾತಿ ವ್ಯವಸ್ಥೆ ಇದೆ. ವಾಸ್ತವಿಕವಾಗಿ ಯಾವ ಶಾಸ್ತ್ರದಲ್ಲಿಯೂ ಕೂಡ ಈ ಜಾತಿಯ ವ್ಯವಸ್ಥೆಯ ಬಗ್ಗೆ ಏನನ್ನೂ ಕೂಡ ಅಲ್ಲಿ ಹೇಳಲಾಗಲಿಲ್ಲ. ಆದರೆ ಅದು ಸಂಪ್ರದಾಯದಲ್ಲಿ, ರೂಢಿಯಲ್ಲಿ ಜಾತೀಯತೆ ಎನ್ನುವಂಥದ್ದು ಬಂದು 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 ಇವತ್ತು ಧರ್ಮದ ಒಂದು ಅವಿಭಾಜ್ಯ ಅಂಗವಾಗಿ ಆ ಒಂದು ಜಾತೀಯತೆಯನ್ನು ನಾವು ನೋಡ್ತಾ ಇದ್ದೇವೆ. ಹೌದು, ಈ ಸನಾತನ ಧರ್ಮದಲ್ಲಿ ವರ್ಣ ವ್ಯವಸ್ಥೆಯನ್ನು ಹೇಳಿದ್ದಾರೆ. ವರ್ಣ ವ್ಯವಸ್ಥೆಗೂ ಜಾತೀಯ ವ್ಯವಸ್ಥೆಗೂ ಬಹಳ ವ್ಯತ್ಯಾಸ ಇದೆ. ಆ ವ್ಯತ್ಯಾಸವನ್ನು ಸಾಮಾನ್ಯರು ಅರ್ಥನೇ ಮಾಡ್ಕೊಳ್ತಾ ಇಲ್ಲ. ಯಾಕೆ ಅಂದರೆ ಮೂಲ ಗ್ರಂಥಗಳನ್ನು ಅಧ್ಯಯನ ಮಾಡುವಂಥ ವ್ಯವಸ್ಥೆ ಅನ್ನುವಂಥದ್ದು ನಮ್ಮಲ್ಲಿ ಹೋಗಿರುವುದರಿಂದ. ಹಾಗಾಗಿ ಇವತ್ತಿನ ಈ ಪ್ರಶ್ನೆಗೆ ಸ್ಪಷ್ಟವಾದಂಥ ಉತ್ತರವಿದೆ. ತಮ್ಮಲ್ಲಿ ಒಂದು ಸಂಪ್ರದಾಯ ಇದೆ, ಹಾಗೆ ಪಕ್ಕದಲ್ಲಿ ಒಂದು ಶಾಸ್ತ್ರವಿದೆ ಅಂತ ಆದರೆ ಆ ಶಾಸ್ತ್ರ ವಿಧಿಗೆ ಅನುಗುಣವಾಗಿ ಕಾರ್ಯವನ್ನು ಮಾಡಬೇಕೇ ವಿನಃ ಸಂಪ್ರದಾಯಕ್ಕೆ ಅನುಗುಣವಾಗಿ ಅಲ್ಲ. ಇಡೀ ಸನಾತನೀಯ ಧರ್ಮೀಯರಿಗೆ ಉದಾಹರಣೆಗಾಗಿ ನಾನು ಉದಾಹರಣೆಯನ್ನು ಕೊಟ್ಟೆ. ದಕ್ಷಿಣ ಭಾರತದಲ್ಲಿ ಅಂಗಿಯನ್ನು ತೆಗೆದು ಪೂಜಾದಿಗಳನ್ನು ಮಾಡುವಂಥ ವ್ಯವಸ್ಥೆ, ಉತ್ತರ ಭಾರತದಲ್ಲಿ ಶರ್ಟ್ಗಳನ್ನು ಹಾಕಿಕೊಂಡು ಮಾಡುವಂಥ ವ್ಯವಸ್ಥೆ. ಆದರೆ ಶಾಸ್ತ್ರದಲ್ಲಿ ಏನು ಹೇಳ್ತಾನೆ ಅಂತಂದರೆ, ಶಾಸ್ತ್ರದಲ್ಲಿ ಮೇಲಂಗಿಯನ್ನು ತೆಗೆದು ಉತ್ತರೀಯವನ್ನು ಯಜ್ಞೋಪವೀತವತ್ ಉತ್ತರೀಯಂ ಧೃತ್ವ, ಯಜ್ಞೋಪವೀತದಂತೆ ಉತ್ತರೀಯವನ್ನು ಹಾಕಿಕೊಂಡು ತಾವು ಪೂಜಾದಿಗಳನ್ನು ಧರ್ಮ ಕಾರ್ಯಗಳನ್ನು ಮಾಡಬೇಕು. ಇಲ್ಲ, ಮೇಲ್ಗಡೆ ನನಗೆ ಚಳಿ ಆಗ್ತಾ ಇದೆ ಹಾಗಾಗಿ ನಾನು ಸ್ವೆಟರ್ ಹಾಕ್ಕೊಂಡು ಪೂಜೆ ಮಾಡ್ತೇನೆ, ಇದು ಸಂಪ್ರದಾಯ ಆಗತ್ತೆ ವಿನಃ ಶಾಸ್ತ್ರವಲ್ಲ. ಶಾಸ್ತ್ರದಲ್ಲಿ ಹೊಲಿದಿರುವಂತಹ, ಕತ್ತರಿಸಿ ಹೊಲಿದಿರುವಂತಹ ಯಾವುದೇ ಬಟ್ಟೆಯನ್ನು ಪೂಜಾದಿಗಳಲ್ಲಿ ಬಳಸುವಂತಿಲ್ಲ. ಇದು ಶಾಸ್ತ್ರ. ಶಾಸ್ತ್ರದಲ್ಲಿ ಏನು ಹೇಳ್ತಾನೆ, ಸಂಪೂರ್ಣವಾಗಿರ್ತಕ್ಕಂಥ ಎಲ್ಲೂ ಕೂಡ ಕತ್ತರಿಸಿ ಹೊಲಿಯದೇ ಇರತಕ್ಕಂಥ ಒಂದು ಬಟ್ಟೆಯನ್ನು ತಾವು ಧಾರಣೆ ಮಾಡಿಕೊಂಡು ತಾವು ಪೂಜಾದಿಗಳಲ್ಲಿ ಪೂಜೆಗಳನ್ನು ಮಾಡಬೇಕು. ಇದು ಶಾಸ್ತ್ರ ಹೇಳುತ್ತೆ. ಮೇಲ್ಗಡೆ ಅಂಗಿಯನ್ನು ತೆಗೆದು ಅಂದರೆ ಉತ್ತರೀಯವನ್ನು ಧಾರಣೆ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಸ್ವೆಟರನ್ನು ಹಾಕಿಕೊಂಡು ಅಂಗಿಯನ್ನು ಹಾಕಿಕೊಂಡು ಮಾಡುವಂಥದ್ದು ಅದು ಸಂಪ್ರದಾಯ ಆಯಿತು, ಅವರವರ ಪ್ರದೇಶ. ಆದರೆ ಅಂತಹ ಸಂಪ್ರದಾಯಗಳು ಇದ್ದರೆ ಅದನ್ನು ನಾವು ಬದಲಾಯಿಸಿಕೊಂಡು ಶಾಸ್ತ್ರದ ಕಡೆಗೆ ಬರಬೇಕು. ಇನ್ನೊಂದು ಉದಾಹರಣೆಯನ್ನು ಕೊಟ್ಟೆ, ಮದುವೆಯ ಉದಾಹರಣೆ. ಮದುವೆಯನ್ನು ಮಾಡುವಂಥ ವ್ಯವಸ್ಥೆ ಎನ್ನುವಂಥದ್ದು ಅದೊಂದು ಸಂಸ್ಕಾರ. ಗೃಹ್ಯ ಸೂತ್ರಗಳಲ್ಲಿ ಅದರ ವಿಶೇಷವಾದಂಥ ವರ್ಣನೆ ಇದೆ. ಆ ಒಂದು ವಿವಾಹದಲ್ಲಿ ಏನೆಲ್ಲ ಕ್ರಮಗಳು ಬರ್ತವೆ, ಆ ಕ್ರಮಕ್ಕೆ ಅನುಗುಣವಾಗಿ ನಾವು
ಆಚರಿಸಬೇಕೇ ವಿನಃ ನಮ್ಮ ಸಂಪ್ರದಾಯ ಹೀಗಿದೆ, ನಮ್ಮಲ್ಲಿ ಹೀಗೆ ಮಾಡಬೇಕು, ನಮ್ಮಲ್ಲಿ ಹೀಗೆ ವಿಚಾರ ಇದೆ ಅಂತ ಹೇಳುವಂಥದ್ರಲ್ಲಿ ಯಾವುದೇ ರೀತಿಯಾಗಿರತಕ್ಕಂತಹ ಧರ್ಮವಿಲ್ಲ. ಅದು ಸಂಪ್ರದಾಯ ಆಗತ್ತೆ, ಅದು ಅವೈಜ್ಞಾನಿಕವಾಗತ್ತೆ. ಆ ರೀತಿಯಲ್ಲಿ ತಾವು ಶಾಸ್ತ್ರಕ್ಕೆ ವಿರುದ್ಧವಾದಂಥ ಸಂಪ್ರದಾಯಗಳನ್ನು ಆಚರಿಸುವುದರಿಂದ ವಿರುದ್ಧವಾಗಿರ್ತಕ್ಕಂಥ ಪ್ರತಿಫಲ ಅನ್ನುವಂಥದ್ದೇ ಸಿಗತ್ತೆ. ಅದರಿಂದ ಎಲ್ಲವೂ ಕೂಡ ನಾಶವಾಗುವಂಥ ವ್ಯವಸ್ಥೆ ಅನ್ನುವಂಥದ್ದು ನಿರ್ಮಾಣ ಆಗ್ತದೆ. ಅದಕ್ಕಾಗಿ ನಾವು ಯಾವಾಗಲೂ ಶಾಸ್ತ್ರದ ಕಡೆಗೆ ವಿಶೇಷವಾದಂಥ ಗಮನವನ್ನು ಕೊಡಬೇಕು. ಶಾಸ್ತ್ರೀಯವಾದ ವಿಧಾನವನ್ನು ತಾವು ಅಳವಡಿಸಿಕೊಂಡಿಲ್ಲ ಅಂತಂದರೆ ನಾವು ನಮ್ಮ ಏನು ಫಲವನ್ನು ತಾವು ಪಡೆಯಬೇಕಾಗಿತ್ತು, ಶಾಸ್ತ್ರ ಅಂದರೆ ಧರ್ಮದಿಂದಾಗಿ ಪೂಜೆ, ಪುನಸ್ಕಾರ, ಅರ್ಚನೆ, ಸಂಸ್ಕಾರಗಳು ಇವೆಲ್ಲದರಿಂದ ಏನು ಫಲವನ್ನು ತಾವು ಪಡೆಯಬೇಕಾಗಿತ್ತು, ಆ ಫಲ ಅನ್ನುವಂಥದ್ದನ್ನು ತಾವು ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿಯೇ ಎಷ್ಟೋ ಜನ ನಾವು ಪೂಜೆಗಳನ್ನು ಮಾಡ್ತೇವೆ, ಆದರೂ ನಮಗೆ ಒಳ್ಳೆಯದಾಗೋದಿಲ್ಲ ಅನ್ನಲಿಕ್ಕೆ ಕಾರಣ ಇಷ್ಟೇ. ತಾವು ಪೂಜಾದಿಗಳನ್ನು ಮಾಡ್ತಾ ಇರುವಂಥದ್ದು ಅವೈಜ್ಞಾನಿಕವಾದ ಅಶಾಸ್ತ್ರೀಯವಾದ ವಿಧಾನದಲ್ಲಿ ಆಗಿದ್ದಿರಬಹುದು. ಅದಕ್ಕಾಗಿ ತಮಗೆ ಪರಿಹಾರ ಅನ್ನುವಂಥದ್ದು ಅಥವಾ ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದು ಫಲ ಅನ್ನುವಂಥದ್ದು ತಮಗೆ ಸಿಕ್ಕಿರಲಿಕ್ಕಿಲ್ಲ ಅನ್ನುವಂಥ ವಿಚಾರವನ್ನು ಇವತ್ತು ನಾನು ಸ್ಪಷ್ಟವಾಗಿ ಹೇಳ್ತೇನೆ. ನೋಡಿ, ನಾವೆಲ್ಲರೂ ಕೂಡ ನನ್ನ ಜೀವನವನ್ನೇ ನಾನು ಈ ಒಂದು ಧರ್ಮಕ್ಕಾಗಿ ಮುಡುಪಾಗಿಟ್ಟಿರ್ತಕ್ಕಂಥವನು. ಪ್ರತಿನಿತ್ಯವೂ ಕೂಡ ಅನುಷ್ಠಾನವನ್ನು, ಪ್ರತಿನಿತ್ಯವೂ ಕೂಡ ಮಂತ್ರ ಜಪಗಳನ್ನು, ಪ್ರತಿನಿತ್ಯವೂ ಕೂಡ ದೇವತಾ ಆರಾಧನೆಗಳನ್ನು ನಾವು ಮಾಡಿಕೊಂಡು ಬಂದಿರತಕ್ಕಂಥವ್ರು. ಆದರೆ ನಾವು ಇವತ್ತು ಏನನ್ನು ಹೇಳ್ತೇವೆ ಅದು ಎಲ್ಲವುಗಳು ಕೂಡ ಸಿದ್ಧವಾಗ್ತದೆ, ಅದೆಲ್ಲವೂ ಕೂಡ ಸತ್ಯವಾಗ್ತದೆ. ಕಾರಣ ಏನು? ಕಾರಣ ಅಂದರೆ ಶಾಸ್ತ್ರೀಯವಾದ ಕ್ರಮದಲ್ಲಿ ನಾವು ಇವುಗಳನ್ನೆಲ್ಲವನ್ನು ಆಚರಿಸಿಕೊಂಡು ಬಂದಿರತಕ್ಕಂಥದ್ದು, ಅದಕ್ಕೆ ಫಲ. ಹಾಗಾಗಿ ನಿಮಗೂ ಕೂಡ ಭಗವಂತನ ಪೂರ್ಣಾನುಗ್ರಹ ಆಗಬೇಕು ಅಂದರೆ ತಾವು ಶಾಸ್ತ್ರೀಯವಾದಂಥ ಕ್ರಮದಲ್ಲಿ ತಮ್ಮ ಎಲ್ಲ ಆಚರಣೆಗಳನ್ನು ಮಾಡಿ ಅದರಿಂದ ಭಗವಂತನ ಅನುಗ್ರಹ, ಆಶೀರ್ವಾದ ತಮಗೆ ಸದಾ ಸಕಾಲವೂ ಸಿಗತ್ತೆ ಅನ್ನುವಂಥ ವಿಚಾರವನ್ನು ಹೇಳ್ತಾ, ಈ ಒಂದು ಗುರುಭ್ಯೋ ನಮಃ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುವಂಥ ಎಲ್ಲ ಪ್ರೇಕ್ಷಕ ಬಂಧುಗಳಿಗೆ ಆ ಪರಮಾತ್ಮನ ಪೂರ್ಣಾನುಗ್ರಹ, ಆಶೀರ್ವಾದ ಅನ್ನುವಂಥದ್ದು ಸಿಗಲಿ. ತಮ್ಮಲ್ಲಿರುವಂಥ ಅಜ್ಞಾನ ನಿವಾರಣವಾಗಲಿ, ಸುಜ್ಞಾನದ ಕಡೆಗೆ ತಾವು ಸಾಗುವಂತಾಗಲಿ ಅನ್ನುವಂಥ ಪ್ರಾರ್ಥನೆಯನ್ನು ಮಾಡ್ತಾ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತೇವೆ. ಓಂ ತತ್ಸತ್.